ನಾನು ತೋರಿಸ್ಕೊಡ್ತಾ ಇರೋದು ಚಪಾತಿ ಎಗ್ ರೋಲು. ಯಾವಾಗೂ ಮಾಡೋ ಥರ ಮಾಡಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದೆ, ಹೆಂಗಿರುತ್ತೋ ನೋಡೋಣ ಅಂತೇಳ್ಬಿಟ್ಟು. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಬನ್ನಿ ನಾನು ಯಾವ ಥರ ಮಾಡಿದೆ ಏನು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಬೌಲ್ಗೆ ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಪೆಪ್ಪರು, ಸ್ವಲ್ಪ ಲೆಮನ್ ಜ್ಯೂಸು ಮತ್ತು ಜೀರಾ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಬೇಕು. ಆಮೇಲೆ 2 ಬಾಯ್ಲ್ಡ್ ಎಗ್ಸಲ್ಲಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ಮತ್ತು ಆನಿಯನ್ಸ್ ಕಟ್ ಮಾಡಿದ್ರೆ ಸೌತೆಕಾಯಿ ಆ್ಯಡ್ ಮಾಡ್ಕೊಂಡು, ನೀವು ಬೇಕಂದ್ರೆ ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೊಬೋದು. ಒಂದು ಎಗ್ನ ಚೆನ್ನಾಗಿ ಬೀಟ್ ಮಾಡಿಕೊಂಡು ಆಮ್ಲೆಟ್ ಥರ ಮಾಡ್ಕೊಂಡು ಚಪಾತಿ ಸುಟ್ಟಿಕೊಂಡಿರೋದ್ರ ಮೇಲೆ ಇಟ್ಕೊಂಡು ನೀಟಾಗಿ ಸೈಡ್ ತೆಗೆದು ಇಟ್ಕೊಬೇಕು. ಆಮೇಲೆ ಒಂದು ಪ್ಲೇಟಿಗೆ ತೊಗೊಂಡು ಇಲ್ಲಿ ನಾವು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ ಕುಕ್ಕುಂಬರ್, ಅದೆಲ್ಲ ಕೂಡ ನೀವು ಕುಕ್ಕುಂಬರ್ ಬೇಡ ಸ್ಕಿಪ್ ಮಾಡ್ಕೊಬೋದು, ನಮ್ಗೆ ಹೆಂಗೆ ಬೇಕೋ ಹಂಗೆ ಆಲ್ಟರ್ನೇಟ್ ಮಾಡ್ಕೊಳೋದು. ಇಲ್ಲಿ ಸಾಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ, ನಾವು ಮನೆಯಲ್ಲೇ ಮಾಡಿರೋದು. ನಾನು ಯಾವಾಗೂ ಮೈನೀಸು ಟೊಮೆಟೊ ಕೆಚಪ್ ಆ್ಯಡ್ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಹೆಲ್ದಿ ವರ್ಷನ್ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದೆ. ನೀವು ಬೇಕಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನೆಲ್ಲ ನೀಟಾಗಿ ರೋಲ್ ಮಾಡಿಕೊಂಡು ನೀಟಾಗಿ ಇಲ್ಲಿ ಕಟ್ ಮಾಡ್ಕೊತೇನೆ. ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋಕ್ಕೂ ತಿನ್ನೋಕ್ಕೂ ಕೂಡ ಕಂಫರ್ಟಬಲ್ ಆಗಿ ಅಂತ ಹೇಳ್ಬಿಟ್ಟು ಈ ಥರ ಕಟ್ ಮಾಡಿಕೊಂಡು ಟ್ರೈ ಮಾಡಿದೆ. ಚೆನ್ನಾಗೇ ಇತ್ತು, ಇಷ್ಟನೂ ಆಯಿತು. ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಅಷ್ಟು ವಿಡಿಯೋ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಪ್ಪ.